ಎಲ್ಲರಿಗೂ ಇವತ್ತಿನ ಈ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಇಂಗ್ಲಿಷ್ ಮೀಡಿಯಂನ 8ನೇ ತರಗತಿಗೆ ಇರುವಂತಹ ಗೌರವಿಸು ಜೀವನ ಎನ್ನುವಂತಹ ಒಂದು ಪದ್ಯದ ಕುರಿತು ಚರ್ಚಿಸುತ್ತಿದ್ದೇವೆ. ಈ ಪದ್ಯವನ್ನು ಬರೆದವರು DVG ಅವರು. ಇಲ್ಲಿ ನಾವು ಪ್ರತಿಯೊಂದು ಶಬ್ದದ ಅರ್ಥವನ್ನು ಕೂಡ ತಿಳಿಯುತ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಸ್ಟಾಂಜವನ್ನ ಇವಾಗ ಸ್ಟಾರ್ಟ್ ಮಾಡೋಣ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಹೊರುವುದೇ ಜೀವನ ಸಮೃದ್ಧಿಗೊಳಿಸುಗ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ನೋಡ್ರಿ ಇಲ್ಲಿ ಮೊದಲನೇ ಸ್ಟಾಂಜದ ಮೊದಲನೇ ಲೈನಿನ ವಿವರಣೆಯನ್ನು ನಾವು ನೋಡೋಣ. ಗೌರವಿಸು ಜೀವನವ, ಗೌರವಿಸು ಚೇತನವ ಅಂದ್ರೆ ನಾವು ನಮ್ಮ ಜೀವನವನ್ನ ಗೌರವಿಸಬೇಕು. ಗೌರವಿಸು ಚೇತನವ ಅಂತ ಹೇಳಂದ್ರೆ ನಮ್ಮ ಮನಸ್ಸನ್ನ, ನಮ್ಮ ಶಕ್ತಿಯನ್ನ, ನಮ್ಮ ಆತ್ಮವನ್ನ ನಾವು ಗೌರವಿಸಬೇಕು. ಆರದೋ ಜಗವೆಂದು ಭೇದವೆಣಿಸದಿರು ಅಂದ್ರೆ ಈ ಜೀವನ, ಈ ಜಗತ್ತು ನಮ್ಮದೌದು, ಇದು ಬೇರೆಯವ್ದು ಹೌದು ಅಂತ ಹೇಳಿ ನಾವು ಭೇದ ಭಾವ ಮಾಡಬಹುದು. ಆರದು ಅಂತ ಹೇಳಂದ್ರ ಯಾರದೋ ಜಗವೆಂದು, ಈ ಜಗತ್ತು ಬೇರೆ ಯಾರ್ದೋ ಹೌದು, ನಮ್ದಲ್ಲ ಅಂತ ಹೇಳಿ ನಾವು ಭೇದ ಭಾವವನ್ನ ಮಾಡಬಾರ್ದು. ಹೊರುವುದೇ ಜೀವನ ಸಮೃದ್ಧಿಗೊಳಿಸುವ ನಿನಗೆ ಅಂದ್ರೆ ಈ ಜೀವನದಲ್ಲಿ ನಾವು ಮುಂದೆ ಹೋಗಲು ಒಳ್ಳೆ ಮಾರ್ಗದಲ್ಲಿ ಪ್ರಯತ್ನ ಮಾಡಬೇಕು. ನೋಡ್ರಿ, ಹೊರುವುದೇ ಅಂತ ಹೇಳಂದ್ರ ಮುಂದೆ ಸಾಗುವುದು, ಮುಂದೆ ಸಾಗುವ ಜೀವನ ಸಮೃದ್ಧಿಗೊಳಿಸುವ ನಿನಗೆ ಅಂದ್ರೆ ಮುಂದಿನ ಜೀವನದಲ್ಲಿ ನೀನು ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಒಳ್ಳೆ ಮಾರ್ಗದಲ್ಲಿ ಪ್ರಯತ್ನವನ್ನ ಮಾಡಬೇಕು. ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಅಂದ್ರೆ ಪ್ರಯತ್ನ ಮಾಡಿ ಮುಂದೆ ಸಾಗಿದರೆ ಜೀವನದಲ್ಲಿ ಸಮೃದ್ಧಿ ಮತ್ತು ಉನ್ನತಿ ಪಡೆಯುವ ದಾರಿ ನಮಗೆ ಸಿಗುತ್ತೆ. ನೋಡ್ರಿ, ಇಲ್ಲಿ ದಾರಿ ಅಂತ ಹೇಳೈತಿ, ದಾರಿ ಆತ್ಮೋನ್ನತಿ ಅಂದ್ರೆ ಇಲ್ಲೇ ಆ ಅನ್ನುವಂತ ವರ್ಡ್ ಕಂಡು ಬರ್ತಾ ಇದೆ. ಆತ್ಮೋನ್ನತಿಗಾಗಿ ನಮ್ಮ ಜೀವನದಲ್ಲಿ ನಾವು ಸಮೃದ್ಧಿಯನ್ನ ಪಡೀಲಿಕ್ಕೆ ಮತ್ತು ಉನ್ನತವಾಗಿರ್ತಕ್ಕಂಥದ್ದನ್ನ ಪಡೀಲಿಕ್ಕೆ ಈ ದಾರಿ ಯಾವುದರಿಂದ ಸಿಗುತ್ತೆ ಅಂತ ಹೇಳಂದ್ರೆ ಪ್ರಯತ್ನ ಮಾಡೋದ್ರಿಂದ ಸಿಗತ್ತೆ. ನೆಕ್ಸ್ಟ್ ನೋಡ್ರಿ, ದಾರಿ ನೋಡ್ರಿ, ತೃಣಕ್ಕೆ ಹಸಿರೆಲ್ಲಿಯದು ಬೇರಿನದೇ, ಮಣ್ಣಿನದೇ, ದೀಪನದೇ, ಚಂದ್ರನದೇ, ನೀರಿನದೇ, ನಿನದೇ, ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ನೋಡ್ರಿ, ಎರಡನೇ ಸ್ಟಾಂಜದ ಅರ್ಥ ಏನಪ್ಪಾ ಅಂತ ಹೇಳಂದ್ರೆ ತೃಣ ಅಂತ ಹೇಳಂದ್ರೆ ಇಲ್ಲಿ ಹುಲ್ಲು ಅಂತ ಹೇಳಿ ಅರ್ಥ. ತೃಣ ಅಂದ್ರೆ ಹುಲ್ಲು. ಹಸಿರೆಲ್ಲಿ ಅದು, ಈ ಹುಲ್ಲಿಗೆ ಹಸಿರು ಬಣ್ಣ ಯಾರಿಂದ ಬಂದಿದೆ? ಬೇರಿನಿಂದ ಬಂದಿದೆಯಾ ಅಥವಾ ಮಣ್ಣಿನಿಂದ ಬಂದಿದೆಯಾ ಅಥವಾ ದೀಪನದೆ ಅಂತ ಹೇಳಂದ್ರೆ ಅಥವಾ ಸೂರ್ಯನಿಂದ ಬಂದಿದೆಯಾ ಅಥವಾ ಚಂದ್ರನಿಂದ ಬಂದಿದೆಯಾ ಅಥವಾ ನೀರಿನಿಂದ ಬಂದಿದೆಯಾ ಅಥವಾ ನಿನ್ನಿಂದ ಬಂದಿದೆಯಾ? ಯಾವುದರಿಂದ ಈ ಹುಲ್ಲಿಗೆ ಹಸಿರು ಬಣ್ಣ ಬಂದಿದೆ? ಅಥವಾ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ಅಂದ್ರೆ ಈ ಹಸಿರಾಗಿರ್ತಕ್ಕಂಥ ಹುಲ್ಲನ್ನ ಕಾಣುವುದು ನಿನ್ನ ಕಣ್ಣಿನ ಪುಣ್ಯವೋ ಹೇಗೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಈ ತರವಾದ ಗುಣಕ್ಕೆ ಒಂದೇ ಕಾರಣ ಇರುವುದಿಲ್ಲ. ಅಂದ್ರೆ ಅದರ ಅರ್ಥ ಏನ್ ಹೇಳ್ತಾ ಇದಾರಪ್ಪ ಅಂತ ಹೇಳಿದ್ರೆ, ಹುಲ್ಲಿನ ಹಸಿರು ಬಣ್ಣ ಯಾರಿಂದ ಬಂದಿದೆ? ಅದು ಬೇರಿಂದ ಬಂದಿದೆಯೋ ಅಥವಾ ಮಣ್ಣಿನಿಂದ ಬಂದಿದೆಯೋ ಅಥವಾ ಸೂರ್ಯನಿಂದ ಬಂದಿದೆಯೋ ಅಥವಾ ಚಂದ್ರನಿಂದ ಬಂದಿದೆಯೋ ಅಥವಾ ನೀರಿನಿಂದ ಬಂದಿದೆಯೋ ಅಥವಾ ನಿನ್ನಿಂದ ಬಂದಿದೆಯೋ? ಯಾರ ಸಹಾಯದಿಂದ ಬಂದಿದೆ? ಅಥವಾ ತೃಪ್ತಿ ಹೊಂದುವ ನಿನ್ನ ಕಣ್ಣಿನ ಪುಣ್ಯಕ್ಕಾಗಿ ಈ ಹುಲ್ಲು ಹಸಿರಾಗಿ ಕಾಣುತ್ತಿದೆಯಾ? ಒಂದು ಹಲವಾರು ಕಾರಣಗಳು ಸೇರಿ ಒಂದು ಒಳ್ಳೆ ಗುಣ ಉಂಟಾಗುತ್ತದೆ, ನೀನು ತಿಳಿದುಕೋ ಮಂಕುತಿಮ್ಮ ಅಂತ ಹೇಳಿ ಹೇಳ್ತಾ ಇದ್ದಾರ. ನೆಕ್ಸ್ಟ್ ನೋಡ್ರಿ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಅಂದ್ರೆ ಅವ್ರು ಏನನ್ನ ಹೇಳ್ತಾ ಇದಾರ ಅಂತ ಹೇಳಂದ್ರೆ, ಒಮ್ಮೆ ಹೂದೋಟದಲ್ಲಿ ಜೀವನದಲ್ಲಿ ಹೂದೋಟದಲ್ಲಿ, ಒಮ್ಮೆ ಕೆಳಕೋಟದಲ್ಲಿ, ಕೆಳಕೋಟ ಅಂತ ಹೇಳಂದ್ರೆ ಸ್ನೇಹಿತರ ಕೂಟ, ಒಮ್ಮೆ ನೀನು ಹೂದೋಟದಲ್ಲಿ ಸಂತೋಷವನ್ನ ಕಾಣಬೇಕು, ಮತ್ತೊಮ್ಮೆ ನೀನು ಸ್ನೇಹಿತರ ಕೂಟದಲ್ಲಿ ಸಂತೋಷವನ್ನ ಕಾಣಬೇಕು, ಮತ್ತೊಮ್ಮೆ ನೀನು ಸಂಗೀತದಲ್ಲಿ ಸಂತೋಷವನ್ನ ಕಾಣಬೇಕು, ಮತ್ತೊಮ್ಮೆ ನೀನು ಶಾಸ್ತ್ರ ಸಂಗೀತದಲ್ಲಿ ಸಂತೋಷವನ್ನ ಕಾಣಬೇಕು, ಮತ್ತೊಮ್ಮೆ ನೀನು ಸಂಸಾರದಲ್ಲಿ ಸಂತೋಷವನ್ನ ಕಾಣಬೇಕು, ಮತ್ತೊಮ್ಮೆ ಮೌನದಲ್ಲಿ ಸಂತೋಷವನ್ನ ಕಾಣಬೇಕು. ಅಂದಾಗ ಮಾತ್ರ ನೀನು ಬ್ರಹ್ಮಾನುಭವಿ ಆಗುತ್ತೀಯ ಮಂಕುತಿಮ್ಮ ಅಂತ ಹೇಳಿ ಹೇಳ್ತಾ ಇದ್ದಾರ. ಜೀವನದಲ್ಲಿ ಹೂದೋಟ, ಸ್ನೇಹಿತರ ಜೊತೆ, ಸಂಗೀತದಲ್ಲಿ, ಶಾಸ್ತ್ರದಲ್ಲಿ ಎಲ್ಲದರಲ್ಲೂ ಸಂತೋಷವನ್ನ ಕಂಡುಕೊಳ್ಳಬೇಕು.
ಕುಟುಂಬ ಜೀವನದಲ್ಲೂ ಮೌನದಲ್ಲೂ ಶಾಂತಿಯನ್ನ ನಾವು ಹುಡುಕಬೇಕು. ಜೀವನದ ಎಲ್ಲಾ ಅನುಭವಗಳಲ್ಲಿ ಸಂತೋಷವನ್ನ ಕಂಡ್ವಿಪಾ ಅಂತ ಹೇಳಂದ್ರೆ ನಿಜವಾದ ಸಂತೃಪ್ತಿ, ಜ್ಞಾನ ಮತ್ತು ಈ ಬ್ರಹ್ಮಾನುಭವಿ ಅಂದ್ರೆ ಬ್ರಹ್ಮದ ಆತ್ಮಾನುಭವ ಕೂಡ, ಜ್ಞಾನದ ಆತ್ಮಾನುಭವ ಕೂಡ ನಮಗೆ ಸಿಗುತ್ತದೆ. ತಿಳಿದುಕೋ ಮಂಕುತಿಮ್ಮ ಅಂತ ಹೇಳಿ ಡಿವಿಜಿ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟಾಂಜ ನೋಡ್ರಿ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು, ಭಾಸ್ಕರನ ಅನುಗ್ರಹವೇ ನೂತ್ನ ಜೀವನ ಸತ್ವ, ಮೃತ್ಯು ನಿನಗಲ್ಪ ತೇಯೋ ಮಂಕುತಿಮ್ಮ. ನೋಡ್ರಿ ಅವ್ರು ಏನ್ ಹೇಳ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಮನುಷ್ಯನು ವಿಶಾಲವಾದ ಮನಸ್ಸಿನಿಂದ ಬದುಕಬೇಕು. ವಿಸ್ತಾರದಲ್ಲಿ ಬಾಳು ಅಂತ ಹೇಳಿದ್ರೆ ಮನುಷ್ಯ ವಿಶಾಲವಾಗಿರ್ತಕ್ಕಂಥ ಮನಸ್ಸಿನಿಂದ ಬಾಳ್ಬೇಕು. ವೈಶಾಲ್ಯದಿಂದ ಬಾಳು ಅಂತ ಹೇಳಿದ್ರೆ ದೊಡ್ಡದಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಬಾಳ್ಬೇಕು. ಸಣ್ಣ ಮನಸ್ಥಿತಿಯನ್ನ ಬಿಡಬೇಕು. ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಅಂದ್ರೆ ಕೆಟ್ಟ ಆಲೋಚನೆಗಳಿಂದ, ಸೀಮಿತವಾದ ಮನಸ್ಥಿತಿಯಿಂದ ನೀನು ದೂರ ಇರಬೇಕು. ಅವನ್ನೆಲ್ಲ ನೀನು ಸೇರದಿರು ಅಂತ ಹೇಳಿದ್ರೆ ಸೇರಬಾರ್ದು. ಭಾಸ್ಕರನ ಅನುಗ್ರಹವೇ ನೂತ್ನ ಜೀವನ ಸತ್ವ. ಭಾಸ್ಕರನ ಅನುಭವ ಅಂತ ಹೇಳಂದ್ರೆ ಒಳ್ಳೆಯ ಜ್ಞಾನ, ಒಳ್ಳೆಯ ಬೆಳಕು ಬಂದ್ರೆ ಜೀವನ ಹೊಸದಾಗಿ ಬೆಳಗುತ್ತದೆ. ನೂತ್ಮ ಅಂತ ಹೇಳಿದ್ರೆ ನೂತನ, ಹೊಸ ಜೀವನ ಬೆಳಗುತ್ತದೆ. ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ. ನೋಡ್ರಿ, ಒಳ್ಳೆಯ ಜ್ಞಾನ, ಒಳ್ಳೆಯ ಬೆಳಕು ಬಂದ್ರೆ ಜೀವನ ಹೊಸದಾಗಿ ಬೆಳಗುತ್ತದೆ. ಆಗ ಮರಣವೂ ಕೂಡ ಒಂದು ಸಣ್ಣ ವಿಷಯದಂತೆ ಕಾಣುತ್ತದೆ. ತಿಳಿದುಕೋ ಮಂಕುತಿಮ್ಮ ಅಂತ ಹೇಳಿ ಡಿವಿಜಿ ಅವರು ಅತ್ಯದ್ಭುತವಾಗಿ ಇಲ್ಲಿ ತಮ್ಮ ವಿಚಾರಗಳನ್ನ ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸೋಣ. ಈ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನ್ ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಟಾನ್ಜಾದ ಪ್ರತಿಯೊಂದು ಲೈನ್ ಬೈ ಲೈನ್ ಇರತಕ್ಕಂಥ ಅರ್ಥವನ್ನ ನಾನು ವರ್ಡ್ ಫೈಲ್ ಅನ್ನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಅಲ್ಲಿ ಕೂಡ ವಿವರಣೆಯನ್ನ ಬರ್ಕೊಂಡು ನಿಮ್ಮ ಎಕ್ಸಾಮ್ಗಳಿಗೆ ಅನುಕೂಲವನ್ನ ಮಾಡ್ಕೊಳ್ಬಹುದು.